ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇವತ್ತು ಕೂಡ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರದ 5 ಗ್ಯಾರಂಟಿಗಳು ಯಾವಾಗ ಜನರನ್ನು ತಲುಪೋದು, ಅದಾಗಲೇ ಶಕ್ತಿ ಯೋಜನೆ ಪ್ರಕಾರ ಜನ ಓಡಾಡ್ತಾ ಇದ್ದಾರೆ. ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ. ಗೃಹಲಕ್ಷ್ಮಿ ಕಥೆ ಏನು, ಗೃಹ ಯೋಜನೆ ಕಥೆ ಏನು, ಜುಲೈ 1ನೇ ತಾರೀಕಿಂದ 10 kg ಅಕ್ಕಿ ಸಿಗುತ್ತಾ, ಎಲ್ಲವನ್ನ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್. ಛತ್ತೀಸ್ಗಢದಲ್ಲಿ ಲಭ್ಯವಿದೆ 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ. ತೆಲಂಗಾಣದ ಬಳಿಕ ಆಂಧ್ರದ ಜೊತೆಯೂ ರಾಜ್ಯ ಸರ್ಕಾರದ ಮಾತುಕತೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ನಾಳೆಯಿಂದಲೇ ಗೃಹ ಜ್ಯೋತಿಗೆ ಅರ್ಜಿ ಸಲ್ಲಿಕೆ. ದಾಖಲಾತಿ ಸಲ್ಲಿಕೆ ಕುರಿತು ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆ. ಗೃಹಲಕ್ಷ್ಮಿ ಯೋಜನೆ ಮತ್ತಷ್ಟು ವಿಳಂಬ ಸಾಧ್ಯತೆ. ಮತ್ತೆ ರಾಜಕೀಯ ವೈರಾಗ್ಯದ ಮಾತುಗಳನ್ನಾಡಿದ ಡಿಕೆ ಸುರೇಶ್. ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಡೌಟ್, ರಾಜಕೀಯ ಸಾಕಾಗಿದೆ ಎಂದ ಬೆಂಗಳೂರು ಗ್ರಾಮಾಂತರ ಸಂಸದ. ಕೋಮು ದ್ವೇಷಕ್ಕೆ ಬಲಿಯಾದವರ ಕುಟುಂಬಕ್ಕೆ ಸರ್ಕಾರದ ಪರಿಹಾರ. ಓರ್ವ ಬಿಜೆಪಿ ಕಾರ್ಯಕರ್ತ ಸೇರಿದಂತೆ 4 ಕುಟುಂಬಗಳಿಗೆ ತಲಾ 25 ಲಕ್ಷ ಘೋಷಣೆ. ಜೂನ್ 19ಕ್ಕೆ ಚೆಕ್ ವಿತರಣೆ. ರಾಜಕೀಯ ಹಿತಾಸಕ್ತಿಗಾಗಿ ತನಿಖಾ ಸಂಸ್ಥೆಗಳ ದುರ್ಬಳಕೆ. ಕೇಂದ್ರದ ವಿರುದ್ಧ ತಮಿಳುನಾಡು ಸಿಎಂ ಗರಂ. ಲೋಕಸಭೆಯಲ್ಲಿ ಬಿಜೆಪಿ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಎಂದು ಆಕ್ರೋಶ. ವೀಕ್ಷಕರೇ, ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಜುಲೈ 1ರಿಂದ BPL ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೆ ವಿತರಿಸಬೇಕಾಗಿರೋ 10 kg ಅಕ್ಕಿ ಸಮಸ್ಯೆಗೆ ಕೊನೆಗೂ ರಾಜ್ಯ ಸರ್ಕಾರ ಪರಿಹಾರವನ್ನು ಕಂಡುಕೊಂಡಿದೆ. ಆದರೆ ಅಧಿಕೃತ ಮುದ್ರೆ ಇನ್ನೂ ಬಿದ್ದಿಲ್ಲ. ಅನ್ನಭಾಗ್ಯ ಯೋಜನೆಗೆ ಛತ್ತೀಸ್ಗಢ ರಾಜ್ಯದಲ್ಲಿ 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಲಭ್ಯವಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಸಾರಿಗೆ ವೆಚ್ಚ ಹೆಚ್ಚಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಛತ್ತೀಸ್ಗಢದಿಂದ ಆಮದನ್ನ ಮಾಡ್ಕೋಬೇಕು ಅಕ್ಕಿಯನ್ನ. ಈ ಸಂಬಂಧ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ಅಕ್ಕಿ ಏನೋ ಲಭ್ಯವಿದೆ, ಆದರೆ ಸಾರಿಗೆ ವೆಚ್ಚ ಹೆಚ್ಚಾಗಲಿದೆ ಎಂದಿದ್ದಾರೆ. ಈ ಸಂಬಂಧ ಮತ್ತೊಂದು ಸಭೆ ಕರೆದಿದ್ದು ಶೀಘ್ರದಲ್ಲೇ ಅಂತಿಮ ನಿರ್ಧಾರ ಬರೋದಾಗಿ ಸರ್ಕಾರ ತಿಳಿಸಿದೆ. ಛತ್ತೀಸ್ಗಢಕ್ಕೂ ಮೊದಲು ತೆಲಂಗಾಣದಲ್ಲಿ ಅಕ್ಕಿ ದಾಸ್ತಾನು ಇಲ್ಲವೆಂದು ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ಹೇಳಿದರು. ಯಾಕೆಂದರೆ KCR ಜೊತೆ ಸಿಎಂ ಸಿದ್ದರಾಮಯ್ಯ ಅವರೇ ದೂರವಾಣಿ ಮೂಲಕ ಮಾತಾಡಿದರು. ಆ ನಂತರದಲ್ಲಿ ಎಲ್ಲವನ್ನ ಚೆಕ್ ಮಾಡಿ ತೆಲಂಗಾಣದಲ್ಲಿ ಅಷ್ಟರ ಮಟ್ಟಿಗೆ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತು. ಆನಂತರದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅಧಿಕಾರಿಗಳು ಆಂಧ್ರ ಸರ್ಕಾರದ ಜೊತೆಯಲ್ಲಿ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯ ಛತ್ತೀಸ್ಗಢದಲ್ಲಿ ಅಕ್ಕಿ ಇರೋದು ಲಭ್ಯ ಇರೋ ಮಾಹಿತಿ ಸಿಕ್ಕಿದೆ. ಬಟ್ ಅದನ್ನು ಹೇಗೆ ಸರಬರಾಜು ಮಾಡಬೇಕು, ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟಾಗುತ್ತೆ, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಹೊರೆ ಬೀರುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಬೆಂಗಳೂರಿನ ಶಕ್ತಿ ಭವನದಲ್ಲಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ, ಕಮಿಷನ್ಗಾಗಿ ಹೊರ ರಾಜ್ಯಗಳಿಂದ ಅಕ್ಕಿ ಖರೀದಿಸುತ್ತಿದ್ದಾರೆ ಎಂಬ ಶಾಸಕ BY ವಿಜೇಂದ್ರ ಆರೋಪಕ್ಕೆ ಗರಂ ಆಗಿ ಟಾಂಗ್ ಕೊಟ್ಟರು. ರಾಜ್ಯದಲ್ಲಿ ಅಕ್ಕಿ ಸಿಗದಿರುವುದಕ್ಕೆ ಶಾಸಕ ವಿಜೇಂದ್ರ ಬೇಕಾದ್ರೆ ಕೊಡಿಸ್ಲಿ, BY ವಿಜೇಂದ್ರ ಮಿಲ್ನಲ್ಲಿ ಎಷ್ಟು ಅಕ್ಕಿ ಇದೆ ಅನ್ನೋದನ್ನು ಕೊಡಲಿ, ಬಿಜೆಪಿಯವರು ಸುಮ್ಮನೆ ಮಾತಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಗರಂ ಆದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ 5 ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಇದೆ. ಜುಲೈ 1ನೇ ತಾರೀಕಿಂದ ಜಾರಿ ಮಾಡಬೇಕು. ಅನ್ನಭಾಗ್ಯ ಯೋಜನೆ ಜಾರಿ ಆಗಬೇಕು. ಹೀಗಾಗಿ ಮತ್ತೊಂದು ಕಡೆ ಕೇಂದ್ರ ಮಲತಾಯಿ ಧೋರಣೆಯನ್ನು ತೋರ್ಬಿಡ್ತು ಅಕ್ಕಿ ವಿಚಾರದಲ್ಲಿ ಅಂತ ಸಚಿವ ಮುನಿಯಪ್ಪ ಕೂಡ ಗರಂ ಆಗಿದ್ದಾರೆ. ಒಟ್ಟಿನಲ್ಲಿ ಹೇಗಾದರೂ ಮಾಡಿ ನಾವು ಗ್ಯಾರಂಟಿಯನ್ನು ಪೂರೈಸ್ತೀವಿ, ಅನ್ನಭಾಗ್ಯವನ್ನು ಜನಕ್ಕೆ ತಲುಪಿಸ್ತೀವಿ. ಒಂದು ವೇಳೆ ಜುಲೈ ತಿಂಗಳ ಆರಂಭದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾದರೂ ಕೂಡ ನಾವು ಅದನ್ನು ಯಾವ ರೀತಿ ಕಾಂಪನ್ಸೇಟ್ ಮಾಡಬೇಕು, ಜನಕ್ಕೆ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ರಾಜ್ಯ ಸರ್ಕಾರಕ್ಕೆ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರ ದ್ವಂದ್ವ ನೀತಿಯನ್ನು ಮಾಡ್ತಾ ಅಕ್ಕಿಯನ್ನು ಕೊಡೋ ವಿಚಾರದಲ್ಲಿ ರಾಜ್ಯಕ್ಕೆ ಮುನಿಯಪ್ಪ ಅವ್ರು ಹೇಳಿರುವಂತೆ, ಸಚಿವ ಮುನಿಯಪ್ಪ ಹೇಳಿರುವಂತೆ ಮಲತಾಯಿ ಧೋರಣೆಯನ್ನು ಏನಾದ್ರು ಮಾಡ್ತಾ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಸುದ್ದಿ, ಮತಾಂತರ ನಿಷೇಧ ಕಾಯ್ದೆ ಹಿಂಪಡೆಯುವ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಯಿಂದ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದೆ. ಈ ಸಂಬಂಧ ಬಿಜೆಪಿ ವಿರುದ್ಧ ಗುಡುಗಿರುವಂತಹ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ಆಡಳಿತ ವ್ಯವಸ್ಥೆಯಲ್ಲಿ ಸಂವಿಧಾನವೇ ಭಗವದ್ಗೀತೆ, ಬೈಬಲ್, ಕುರಾನ್ ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಂವಿಧಾನವೇ ಭಾರತೀಯರಿಗೆ ಗ್ರಂಥ ಇದ್ದಂತೆ ಕಲಂ 25ರಲ್ಲಿ ಪ್ರತಿಯೊಬ್ಬರಿಗೂ ಧರ್ಮ ಆಯ್ಕೆಯ ಹಕ್ಕು ಇದೆ. ಅದಕ್ಕೆ ವಿರುದ್ಧವಾಗಿ ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡಿದ್ದರು. ಈ ಕಾಯ್ದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದ್ದೇವೆ. ನಮ್ಮ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಹಾಗಾಗಿ ನಾವು ಮತಾಂತರ ನಿಷೇಧ ಕಾಯ್ದೆಯನ್ನು ಹಿಂಪಡೆದಿದ್ದೇವೆ ಎಂದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದಂಥ ಅವರು, ನಮ್ಮ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇದೆ, ಹೀಗಾಗಿ ಹಿಂದೆ ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಹೆಚ್ಚುವರಿ ಅಕ್ಕಿ ಪೂರೈಸಲು ಕೇಂದ್ರ ಸರ್ಕಾರದ ನಿರಾಕರಣೆ ವಿಚಾರವಾಗಿ ಮಾತನಾಡಿ ಬಿಜೆಪಿಯನ್ನು ಕೇಳಿಕೊಂಡು ಅಧಿಕಾರ ಮಾಡೋಕ್ಕಾಗಲ್ಲ. ನಾವು ಈಗಾಗಲೇ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದೇವೆ, ಅದರಂತೆ ಗ್ಯಾರಂಟಿಯನ್ನು ಪೂರೈಸ್ತೀವಿ ಅಂತ. ಮತಾಂತರ ನಿಷೇಧ ಕಾಯ್ದೆಯನ್ನು ಏನು ಬಿಜೆಪಿ ಸರ್ಕಾರ ಹೇರಿತ್ತು ಅದು ಸಂವಿಧಾನಕ್ಕೆ ವಿರುದ್ಧ ಅನ್ನೋ ಅರ್ಥದಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ಅಲ್ಲದೆ ಬಲವಂತದ ಮತಾಂತರ ಕಾನೂನಿನ ಪ್ರಕಾರ ವಿರೋಧ. ಫೋರ್ಸ್ಫುಲಿ ಯಾರನ್ನೂ ನಾವು ಮತಾಂತರ ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಶಿಕ್ಷೆ ಕೊಡಿ. ಆದರೆ
ಸಂವಿಧಾನದ ಪ್ರಕಾರ ನಮಗೆ ಬೈಬಲ್ ಕೂಡ ಒಂದೇ, ಕುರಾನ್ ಕೂಡ ಒಂದೇ, ಭಗವದ್ಗೀತೆ ಕೂಡ ಒಂದೇ. ಹೀಗಾಗಿ ನಾವು BJP ಅವರು ಉದ್ದೇಶಪೂರ್ವಕವಾಗಿ ಹೇರಿದಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಹಿಂಪಡಿತೀವಿ ಅಂತ ಹೇಳಿದ್ದಾರೆ. ಬಟ್ ನೋಡಬೇಕು ಸರ್ಕಾರ ಇನ್ನೂ ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡುತ್ತೆ, ಅದಕ್ಕೆ ಪ್ರತಿಪಕ್ಷಗಳು ಯಾವ ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತವೆ ಅಂತ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. ಬಹಳ ಸರಳವಾಗಿ ಗೃಹಲಕ್ಷ್ಮಿ ಯೋಜನೆ ಜನರಿಗೆ ತಲುಪಬೇಕೆಂದು ಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗ್ತಿದೆ. ಅಧಿಕಾರಿಗಳಿಗೆ ಕೆಲ ಬದಲಾವಣೆ ಮಾಡುವ ಸೂಚನೆ ನೀಡಿದ್ದೇವೆ. ಮೊದಲು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಇದೀಗ ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿನ ಬಾಪೂಜಿ ಸೇವಾ ಕೇಂದ್ರದಲ್ಲೂ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಹೀಗಾಗಿ ಅರ್ಜಿ ಸಲ್ಲಿಸಲು ವಿಳಂಬವಾಗ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಚಿಕ್ಕಮಗಳೂರಿನ ಗೌರಿಗದ್ದೆ ಆಶ್ರಮದ ಬಳಿ ಮಾತನಾಡಿದ ಸಚಿವರು, ಸರ್ಕಾರದ ಯೋಜನೆಯನ್ನು ಯಾರು ಮನೆ ಮನೆ ಮುಟ್ಟಿಸಲು ಪ್ರಜಾಪ್ರತಿನಿಧಿ ಆರಂಭಿಸ್ತಾ ಇದ್ದೇವೆ. ಈಗಾಗಲೇ ಅಧಿಕಾರಿಗಳು ಸಾಫ್ಟ್ವೇರ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅತ್ಯಂತ ಶೀಘ್ರದಲ್ಲೇ ಅರ್ಜಿ ಪ್ರಕ್ರಿಯೆ ಆರಂಭವಾಗುತ್ತೆ. ಆಗಸ್ಟ್ 17 ಅಥವಾ 18ರಿಂದ ಮನೆ ಯಜಮಾನಿ ಖಾತೆಗೆ ಹಣ ತಲುಪುತ್ತೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಯ ಯಜಮಾನಿಗೆ ತಲುಪಬೇಕಾದ 2,000 ರೂಪಾಯಿ. ಇದರ ವಿಚಾರದಲ್ಲಿ ಒಂದಷ್ಟು ಗೊಂದಲ. ಯಾಕೆಂದರೆ ಯಾವುದೇ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಜಾರಿಗೆ ತರುವಾಗ ಆರಂಭದಲ್ಲಿ ಅಡೆತಡೆಗಳಾಗೋದು ಸಹಜ. ಯಾರು ಕೂಡ ಅಂದ್ಕೊಂಡಿರಲ್ಲ ಪ್ರಣಾಳಿಕೆಗಳು ಬಿಟ್ಟಿದ ತಕ್ಷಣ ನಮ್ಮದೇ ಸರ್ಕಾರ ಬರುತ್ತೆ, ಎಲೆಕ್ಷನ್ಗೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕಾಗಲ್ಲ ಗೃಹಲಕ್ಷ್ಮಿಗೆ ಹೆಂಗೆ ದುಡ್ಡು ತಲುಪಿಸ್ಬೇಕು ಅಂತ. ಹೀಗಾಗಿ ಈಗಾಗಲೇ ಅಧಿಕೃತವಾಗಿ ಜಾರಿ ಆಗಬೇಕಿತ್ತು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ. ಅದೀಗ ಸ್ವಲ್ಪ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಫೀಸ್ಗಳಲ್ಲಿ ಕೂಡ ಏನೊಂದು ಬೆಂಗಳೂರು 1 ಆಗಿರ್ಬೋದು, ಎಲ್ಲ ಕಚೇರಿಗಳಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಕರ್ನಾಟಕ 1 ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು, ಇದೇ ಗ್ರಾಮ ಪಂಚಾಯಿತಿಯ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತೊಂದು ಕಡೆ ಇನ್ನೊಂದಷ್ಟು ಸಿಂಪ್ಲಿಫೈಯನ್ನು ಮಾಡಿ ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡ್ತಿದ್ದಾರೆ. ಮೊಬೈಲ್ ಮೂಲಕವೇ ಸಲ್ಲಿಸ್ಬೋದು. ಹೀಗಾಗಿ ಎಲ್ಲಕ್ಕೂ ಕೂಡ ಒಂದಷ್ಟು ಪ್ರೋಸೆಸ್ ಆಗಬೇಕು. ಆತುರದಲ್ಲಿ ಎಡವಟ್ಟಿಗೆ ನಾವು ಆಸ್ಪದವನ್ನು ಕೊಡಬಾರ್ದು ಅಂತ ಹೇಳಿದ್ದಾರೆ. ಇದು ಒಂದು ಕಡೆ ಗೃಹಲಕ್ಷ್ಮಿ. ಇನ್ನು ಗೃಹಜ್ಯೋತಿ ಯೋಜನೆ 200 ಯೂನಿಟ್ವರೆಗೆ ಕೂಡ ಪ್ರತಿ ಮನೆಗೆ ಕರೆಂಟ್ ಉಚಿತ. 10 ಕಳೆದ ವರ್ಷದ ಒಂದು ಸರಾಸರಿಯನ್ನು ನೋಡಿಕೊಂಡು ಉಚಿತವಾಗಿ ಕೊಡ್ತಾರೆ. ಅದಕ್ಕೆ ಕೂಡ ನಾಳೆಯಿಂದ ಅರ್ಜಿ ಸಲ್ಲಿಸ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನನ್ನೋದು ಎಲ್ಲ ವಿವರಗಳನ್ನು, ಅಂದರೆ ಯಾವ ರೀತಿ ಅದರ ಅಪ್ಲಿಕೇಶನ್ ವರ್ಕ್ ಆಗುತ್ತೆ, ಎಲ್ಲಿ ಸಲ್ಲಿಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಸರ್ಕಾರ ರಿಲೀಸ್ ಮಾಡಲಿದೆ. ಆ ನಂತರದಲ್ಲಿ ಗೊತ್ತಾಗುತ್ತೆ ಕರೆಂಟ್ ಬಿಲ್ ಏನೊಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಜಾರಿಗೆ ಬರುತ್ತೆ ಅಂತ. ಇನ್ನು ಮುಂದಿನ ಸುದ್ದಿ, KPCC ಅಧ್ಯಕ್ಷ DK ಶಿವಕುಮಾರ್ ಸಹೋದರ ಸಂಸದ DK ಸುರೇಶ್ ಮತ್ತೆ ರಾಜಕೀಯ ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಯಾಕೋ ರಾಜಕೀಯ ಸರಿ ಇಲ್ಲ, ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋ ತೀರ್ಮಾನ ಮಾಡಿಲ್ಲ ಎಂದಿದ್ದಾರೆ. ಈ ಸಂಬಂಧ ರಾಮನಗರದಲ್ಲಿ ಮಾತನಾಡಿದ ಕಾಂಗ್ರೆಸ್ ಸಂಸದ DK ಸುರೇಶ್, ನಾನು ಮುಂದೆ ಚುನಾವಣೆಗೆ ನಿಲ್ಲುವ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ. ನನ್ನ ನಾಯಕರು ಮುಖಂಡರೊಂದಿಗೆ ಮಾತನಾಡ್ತೀನಿ, ನನ್ನ ಮತದಾರರೊಂದಿಗೆ ಮಾತಾಡ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋಕೆ ಯಾರು ಸೂಕ್ತ ಅಂತಾರೆ ಅಂಥವ್ರಿಗೆ ನನ್ನ ಬೆಂಬಲ ಎಂದರು. ರಾಜಕಾರಣ ಅನ್ನೋದು ಅಷ್ಟೊಂದು ಚೆನ್ನಾಗಿಲ್ಲ, ನನಗೆ ರಾಜಕೀಯ ಸಾಕಾಗಿದೆ, ಬೇರೆ ಯಾರಿಗಾದರೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಅಧಿಕಾರ ದಾಹ ಇದ್ದವರಿಗೆ ರಾಜಕಾರಣ ಬೇಕು, ನನ್ನದು ಅಭಿವೃದ್ಧಿ ದಾಹ. ಇನ್ನೂ 1 ವರ್ಷ ಅವಕಾಶ ಇದೆ. ಸದ್ಯ ಈಗ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಮುಂದೆ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ ಅಂತ DK ಸುರೇಶ್ ಹೇಳಿದರು. ನನ್ನನ್ನು ಸೋಲಿಸಲು BJP JDS ಹೊಂದಾಣಿಕೆ ರಾಜಕೀಯ ಮಾಡಿಕೊಳ್ಳುತ್ತೆ ಎಂಬ ಬಗ್ಗೆ ಪ್ರತಿಕ್ರಿಯಿಸಿದ DK ಸುರೇಶ್, ನನಗೆ ಬೇಕಿರೋದು ಒಂದು ಮತ, ಅದು ಪ್ರಧಾನಿ ಆಗೋರಿಗೂ ಹಾಕೋದು ಒಂದೇ ಮತ. ಹೀಗಾಗಿ ಜನರೇ ನಮ್ಮ ಭವಿಷ್ಯ ನಿರ್ಧರಿಸ್ತಾರೆ ಅಂತ. ಏನು ಹೊಂದಾಣಿಕೆ ಮಾಡ್ಕೊಂಡ್ರು, ಏನು ಮಾಡಿದ್ರು BJP ಮತ್ತು JDS ಒಬ್ರಿಗೆ ಒಂದೇ ಓಟ್ ಹಾಕೋಕ್ಕೆ ಅವಕಾಶ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದೇ ಓಟ್ ಹಾಕೋದು. ಹಾಗಾಗಿ ಜನ ಡಿಸೈಡ್ ಮಾಡ್ತಾರೆ. ಒಂದು ಕಡೆ DK ಸುರೇಶ್ ಅವರು ರಾಜಕೀಯದಿಂದ ಹಿಂದೆ ಸರಿತನ್ನೋದು ಕಾಂಗ್ರೆಸ್ಗೆ ಒಂದು ರೀತಿ ಲಾಸ್ ಇರ್ಬೋದು, ಅಥವಾ ಆ ಲೋಕಸಭಾ ಕ್ಷೇತ್ರಕ್ಕೆ ಲಾಸ್ ಇರ್ಬೋದು, ಅಥವಾ ಅವರ ಬೆಂಬಲಿಗರಿಗೆ ಲಾಸ್ ಇರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಒಂದು ವೇಳೆ ಅವ್ರು ಹಿಂದೆ ಸರಿದ್ರೆ ಅಲ್ಲಿ ಅವ್ರ ನಿರ್ಧಾರವನ್ನು ಗೌರವಿಸಬೇಕು. ಅವ್ರು ಹೇಳ್ತಾರೆ, ನನಗೆ ಬೇಕಾಗಿರೋದು ಅಭಿವೃದ್ಧಿ, ರಾಜಕೀಯ ಅಲ್ಲ. ಒಂದು ಇನ್ನೊಂದು, ನನಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ನಾಯಕರುಗಳ ಜೊತೆ ಮಾತಾಡ್ತೀನಿ. ಇದು 2ನೇ ಅಂಶ. ಮತ್ತೊಂದು, ಹೊಸಬರಿಗೆ ಯಾರಾದರೂ ನಿಂತರೆ ನಾನು ಅವರನ್ನು ಬೆಂಬಲಿಸ್ತೀನಿ. ಇದು ಬರಬೇಕು ಪ್ರತಿಯೊಬ್ಬರಿಂದ. 75 ವರ್ಷ ಆಯಿತು, 80 ವರ್ಷ ಆಯಿತು, 90 ವರ್ಷ ಆಯಿತು ಅಂದರೂ ನಾನು ರಾಜಕೀಯದಲ್ಲೇ ಇರ್ತೀನಿ, ನನಗೆ ಅಧಿಕಾರ ಕೊಡಿ, ನಾನು ಎಲೆಕ್ಷನ್ ನಿಂತ್ಕೋತೀನಿ, ಇಲ್ಲ ನನ್ನ ಮಗಂಗೆ ಕೊಡಿ, ನನ್ನ ಅಳಿಯಂಗೆ ಕೊಡಿ, ನನ್ನ ಸೊಸೆಗೆ ಕೊಡಿ, ನನ್ನ ಹೆಂಡತಿ ಕೊಡಿ. ಇದೇ ಬರೀ ರಾಜಕೀಯ. ತಾವು 3 ತಲೆಮಾರು ಕೂತು ತಿಂದ್ರೂ ಕರಗದೇ ಇರೋಷ್ಟು ಅಕ್ರಮ ಆಸ್ತಿಗಳನ್ನ ಮಾಡ್ಕೊಳ್ಳೋದು, ಮತ್ತೊಂದು ಕಡೆ ತಮ್ಮ ಕುಟುಂಬಕ್ಕೂ ಅವಕಾಶ ಮಾಡಿಕೊಡಿ ಅನ್ನೋದು. ಬಟ್ DK ಸುರೇಶ್ ಅವರ ನಿರ್ಧಾರವನ್ನು ಒಂದು ವೇಳೆ ಅವರು ನಿಲ್ಲದೆ ಹೋದರೂ ಕೂಡ ಜನಸಾಮಾನ್ಯರಾಗಿ ಗೌರವಿಸಬೇಕು. ಅವ್ರು ಹೇಳಿರೋದಷ್ಟೇ, ಇನ್ನೂ ಲೋಕಸಭಾ ಚುನಾವಣೆಗೆ 1 ವರ್ಷ ಇದೆ ಹೆಚ್ಚು ಕಡಿಮೆ. ನನ್ನ ಹತ್ರ ಇರೋದು ಅಭಿವೃದ್ಧಿ ರಾಜಕೀಯ, ಅಧಿಕಾರದ ರಾಜಕೀಯ ಅಲ್ಲ. ಅಭಿವೃದ್ಧಿಯನ್ನು ಮಾಡ್ತೀನಿ.
ಟೈಮ್ ಇದೆ ನೋಡೋಣ ಅಂತ. ಬಟ್ ಯಾಕೋ ಪದೇ ಪದೇ ಇದು ಹೆಚ್ಚು ಕಡಿಮೆ 3ನೇ ಸಲ ಅನ್ನಿಸ್ತೆ ಅವ್ರು ಹೇಳ್ತಾ ಇರೋದು. ಹೀಗಾಗಿ ಡಿ ಕೆ ಸುರೇಶ್ ಹಿಂದೆ ಸರಿಬೋದು. ಯಾಕಂದರೆ ಇದೀಗ ಡಿ ಕೆ ಶಿವಕುಮಾರ್ ಅವರು DCM ಆಗಿದ್ದಾರೆ, ಅವರ ಸಹೋದರರು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ರು, ಅವ್ನು ನನಗೆ ತಮ್ಮ ಅಲ್ಲ ಮಗ ಅಂತ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಬಗ್ಗೆ. ಹೀಗಾಗಿ ತಮ್ಮನ ಸ್ಥಾನದಲ್ಲಿ ನಿಂತು, ಮಗನ ಸ್ಥಾನದಲ್ಲಿ ನಿಂತು ಕುಟುಂಬದ ಜವಾಬ್ದಾರಿಯನ್ನು ಹೊರಬೇಕಾದ ಅನಿವಾರ್ಯತೆ ಕೂಡ ಡಿ ಕೆ ಸುರೇಶ್ ಅವ್ರಿಗಿದೆ. ಈ ಕಡೆ ಇಡೀ ರಾಜ್ಯದ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ. ಇವತ್ತು DCM, ಮುಂದೆ CM. 2028ಕ್ಕೆ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದರೂ ಕೂಡ ಡಿ ಕೆ ಶಿವಕುಮಾರ್ CM. ಹೀಗಾಗಿ ಕಂಪ್ಲೀಟು ಜನಸೇವೆಯನ್ನು ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸಿದ್ರೆ ಕುಟುಂಬದ ಜವಾಬ್ದಾರಿ ನಿಭಾಯಿಸಬೇಕು, ಬಿಸ್ನೆಸ್ಗಳನ್ನ ನೋಡ್ಕೋಬೇಕು, ಜನರ ಪರವಾಗಿ ಸಂಕಷ್ಟಗಳನ್ನ ಆಲಿಸಬೇಕು, ಸಾಕಷ್ಟು ಕೆಲಸಗಳಿದೆ. ಬೆನ್ನೆಲುಬಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಲ್ಲಬೇಕು. ಇವೆಲ್ಲವನ್ನು ನೋಡಿದಾಗ ಅವರು ಆ ರೀತಿ ಕೂಡ ಯೋಚನೆ ಮಾಡಿರ್ಬೋದು. ಮತ್ತೊಂದು ಕಡೆ ರಾಜಕೀಯ ವ್ಯವಸ್ಥೆ ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಬಟ್ ಇನ್ನೂ ಟೈಮ್ ಇದೆ. ಟು ಅರ್ಲಿ ಅವರ ಮಾತಿನ ಬಗ್ಗೆ ಅಥವಾ ಅವರ ಡಿಸಿಷನ್ ಅಲ್ಲ, ಅವರು ಅಂದುಕೊಂಡಿರುವ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಟು ಅರ್ಲಿ. ಬಟ್ ಚುನಾವಣೆ ಹತ್ರ ಬಂದಾಗ ಗೊತ್ತಾಗುತ್ತೆ. ಯಾಕೆಂದರೆ ಡಿ ಕೆ ಸುರೇಶ್ ಯಾವತ್ತೂ ಕೂಡ ವೈಯಕ್ತಿಕ ಹಿತಾಸಕ್ತಿ ಮೇಲೆ ರಾಜಕೀಯಕ್ಕೆ ಬಂದವರಲ್ಲ. ಅನಿವಾರ್ಯತೆಗಾಗಿ ಎಲ್ಲೋ ಹೈಕಮಾಂಡಿದ್ದ ಸೋನಿಯಾ ಗಾಂಧಿ ಅವರು ಹೇಳಿದಾಗ, ಇಲ್ಲ ಅವರನ್ನು ನಿಲ್ಲಿಸಬೇಕು ಅಂದಾಗ ಹೈಕಮಾಂಡ್ಗೆ ಬೆಲೆ ಕೊಟ್ಟು, ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ರಾಜಕೀಯಕ್ಕೆ ಬಂದಿದ್ದರಷ್ಟೇ. ಹೀಗಾಗಿ ವೈಯಕ್ತಿಕವಾಗಿ ರಾಜಕೀಯ ಮಾಡಬೇಕು ಅನ್ನೋದು ಅವ್ರಿಗೇನು ಇಲ್ಲ. ಬಟ್ ನೋಡೋಣ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದ್ವೇಷಕ್ಕೆ ಬಲಿಯಾದ 4 ಯುವಕರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಓರ್ವ ಬಿಜೆಪಿ ಕಾರ್ಯಕರ್ತ ಹಾಗೂ 3 ಮುಸ್ಲಿಂ ಸಮುದಾಯದ ಯುವಕರ ಕುಟುಂಬಕ್ಕೆ ಪರಿಹಾರ ಘೋಷಣೆಯಾಗಿದೆ. ಮಂಗಳೂರಿನಲ್ಲಿ ಜನವರಿ 3, 2018ರಂದು ಕೊಲೆಯಾದ ಕಾಟಿಪಳ್ಳದ ದೀಪಕ್ ರಾವ್, ಜುಲೈ 19, 2022ರಂದು ಮೃತಪಟ್ಟಿದ್ದ ಬೆಳ್ಳಾರೆಯ ಮಸೂದ್, ಜುಲೈ 28, 2022ರಂದು ಕೊಲೆಯಾದ ಮಂಗಳಪೇಟೆಯ ಮೊಹಮ್ಮದ್ ಫಾಜಿಲ್, ಡಿಸೆಂಬರ್ 24, 2022ರಂದು ಹತ್ಯೆಗೀಡಾದ ಕಾಟಿಪಳ್ಳದ ಅಬ್ದುಲ್ ಜಲೀಲ್ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿಯ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. ರಾಜ್ಯ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಕೊಲೆಯಾದವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಪರಿಹಾರಧನ ಮಂಜೂರು ಮಾಡುವಂತೆ ಒಳಾಡಳಿತ ಇಲಾಖೆಯನ್ನು ಕೋರಿದರು. ಈ ಹಿನ್ನೆಲೆ 4 ಕೊಲೆಗೆ ಕೋಮು ದ್ವೇಷವೇ ಕಾರಣ ಎಂಬ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ರಾಜ್ಯ ಸರ್ಕಾರ ತಲಾ 25 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಜೂನ್ 19ರಂದು ಪರಿಹಾರಧನದ ಚೆಕ್ ಅನ್ನು ಪಡೆದುಕೊಳ್ಳುವಂತೆ ಸೂಚಿಸಿದೆ. ಒಳ್ಳೆ ನಿರ್ಧಾರ ಸರ್ಕಾರದಿಂದ. ಯಾಕೆಂದರೆ ಮನೆಗೆ ಆಧಾರವಾಗಿದ್ದಂಥ ಆ ಯುವಕರು, ಆ ಹುಡುಗರು ಯಾರದೋ ಮಸಲತ್ತಿಗೆ ಬಲಿಯಾಗಿ, ಯಾರದೋ ಉದ್ದೇಶಕ್ಕೆ ಇವರುಗಳ ಜೀವನ ತೆತ್ತರು. ಇಲ್ಲಿ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಎಲ್ಲರ ಮೈಯಲ್ಲೂ ರಕ್ತನೇ ಹರಿಯೋದು. ಅದರಲ್ಲೂ ಎಸ್ಪೆಷಲಿ ಕರಾವಳಿಯಲ್ಲಿ ಕೋಮು ದ್ವೇಷ ಕಾಡ್ಗಿಚ್ಚಾಗಿ ವ್ಯಾಪಿಸಿತ್ತು. ಕಳೆದ ಕೆಲ ತಿಂಗಳುಗಳ ಹಿಂದೆ ಏನು ಇನ್ಸಿಡೆಂಟ್ಗಳೆಲ್ಲ ಆಗ್ತಿತ್ತು, ಸಾಲು ಸಾಲು ಹೆಣಗಳು. ಇದು 25 ಲಕ್ಷ ಪರಿಹಾರ ಕೊಟ್ಟಿದ್ದನ್ನ ಖುಷಿಯಿಂದ ಹೇಳಬೇಕಾ, ಅಥವಾ ಯಾವತ್ತಿಗೂ ಈ ಪರಿಹಾರ ಕೊಡೋದು ಇಲ್ಲಿಗೆ ನಿಲ್ಲಬೇಕು, ಅಂದರೆ ಮುಂದೆ ಯಾವುದೇ ಹತ್ಯೆ ಆಗಬಾರ್ದು, ಕೋಮು ದ್ವೇಷಕ್ಕೆ, ಕೋಮು ದಳ್ಳೂರಿಗೆ ಯಾರೂ ಕೂಡ ಪರಸ್ಪರ ಹೊತ್ತು ಉರ್ಕೊಳ್ಬಾರ್ದು, ಯಾರೂ ಕೂಡ ಇಂಥ ಕೆಲಸಕ್ಕೆ ಕೈ ಹಾಕಬಾರ್ದು. ಇದೇ ಕಾರಣಕ್ಕೆ ನಾನು ಹೇಳಿದ್ದು ಪರಿಹಾರ ನಿಲ್ಲಬೇಕು ಅಂತ. ಈಗ ಕೊಟ್ಟಿರೋದು ಗುಡ್ ಮೂವ್. ಯಾಕೆಂದರೆ ಅವರ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಯುವಕರು ಅವರೆಲ್ಲ. ಮತ್ತೊಂದು ಕಡೆ ಈ ಕೋಮು ದ್ವೇಷ, ಹಿಂದೂ ಮುಸ್ಲಿಂ ಯಾರೋ ನಾಯಕರು ಮಾಡೋದು, ಯಾರೋ ಕರೆ ಕೊಡೋದು, ಇನ್ಯಾರೋ ಕೂಗಾಡೋದು, ಬಲಿಯಾಗೋದು ಸಾಮಾನ್ಯ ಕುಟುಂಬದ ಮಕ್ಕಳು. ಇವೆಲ್ಲವೂ ಇಲ್ಲಿಗೆ ಅಂತ್ಯ ಆಗಬೇಕು, ಶಾಂತಿ ನೆಲೆಸಬೇಕು ಕರ್ನಾಟಕದಲ್ಲಿ. ಕರ್ನಾಟಕ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಹೀಗಾಗಿ ವೀಕ್ಷಕರು, ನೀವು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ, ಹಾಗೆ ಗೃಹ ಸಚಿವರು ಪರಮೇಶ್ವರ್ ಅವರಿದ್ದಾರೆ, ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಏನೆಲ್ಲ ಮಾಡಬೇಕನ್ನೋದನ್ನು ಕಾಮೆಂಟ್ ಮಾಡಿ. ಎಸ್ಪೆಷಲಿ ಈಗ ಕರಾವಳಿಯಲ್ಲಿ ಒಂದು ನೈತಿಕ ಪೊಲೀಸ್ಗಿರಿ ತಡೆಗೆ ಕೂಡ ಒಂದು ವಿಂಗನ್ನು ಮಾಡಿದ್ದಾರೆ. ಇಂತಹ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬಿಪರ್ಜಾಯ್ ಸೈಕ್ಲಾನ್ ಗುಜರಾತ್ನಲ್ಲಿ ತಲ್ಲಣವನ್ನೇ ಉಂಟು ಮಾಡಿದೆ. ಇದರಿಂದ ಮನೆಗಳಿಗೆ ಮಳೆ ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಮರೋಪಾದಿಯಲ್ಲಿ ಹಗಲು ರಾತ್ರಿ ಎನ್ನದೇ NDRF ತಂಡ ಕಾರ್ಯಾಚರಣೆ ಮಾಡ್ತಿದೆ. ಈ ಎಲ್ಲರ ನಡುವೆ ಚಂಡಮಾರುತ ಪೀಡಿತ ಪ್ರದೇಶಗಳಿಗೆ ವೈಮಾನಿಕ ಸಮೀಕ್ಷೆ ನಡೆಸುವ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವೀಕ್ಷಿಸಿದ್ರು, ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಚಂಡಮಾರುತದ ಅಬ್ಬರಕ್ಕೆ ಗುಜರಾತ್ ಕರಾವಳಿ ಬಸವಳಿದು ಹೋಗಿದೆ. ಹೀಗಾಗಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ತಿಳಿದುಕೊಳ್ಳಲು ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ CM ಭೂಪೇಂದ್ರ ಭಾಯ್ ಪಟೇಲ್ ಅವರೊಂದಿಗೆ ಗುಜರಾತ್ನ ಕಚ್ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರು. ಮನೆಯಲ್ಲಿ ವಾಸಿಸುತ್ತಿರುವ ಜನ ಮಾತ್ರ ಪರದಾಟ ನಡೆಸಿದ್ದಾರೆ. ಈ ವೇಳೆ ರಕ್ಷಣೆಗೆ ಧಾವಿಸಿದ NDRF ತಂಡ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದೆ. ರಕ್ಷಣಾ ಕಾರ್ಯಾಚರಣೆಯನ್ನು ಹಗಲು ರಾತ್ರಿ ಅವಿರತವಾಗಿ NDRF ತಂಡ ಶ್ರಮಿಸುತ್ತಿದೆ. ಅಲ್ಲದೆ ಸಿಬ್ಬಂದಿ ತೆರಳದ ಸ್ಥಳಗಳಿಗೆ ಹೆಲಿಕಾಪ್ಟರ್ ಮೂಲಕ ತೆರಳಿ ರಕ್ಷಣೆ ಮಾಡ್ತಿದೆ. ಇದನ್ನು ಭಾರತೀಯನಾಗಿ ಖುಷಿ ಪಡಬೇಕಾಗಿರೋ ವಿಚಾರ. ಯಾಕಂದರೆ ಒಬ್ಬ ಕೇಂದ್ರದ ಗೃಹ ಸಚಿವ ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಕರೆದುಕೊಂಡು ವೈಮಾನಿಕ ಸಮೀಕ್ಷೆ ಮೂಲಕ ಪ್ರವಾಹ
ಸೈಕ್ಲೋನ್ಗೆ ಹಾನಿಯಾಗಿರುವಂತಹ ಬಿಪರ್ಜಾಯ್ನಿಂದ ಸೈಕ್ಲೋನ್ಗೆ ಹಾನಿಯಾಗಿರುವಂಥ ಸ್ಥಳಗಳಲ್ಲಿ ಸಮೀಕ್ಷೆಯನ್ನು ಮಾಡಿ ಅಲ್ಲಿ ಪರಿವೀಕ್ಷಣೆಯನ್ನು ಮಾಡಿ ಅಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಸಂಕಷ್ಟ ಸಿಲುಕಿರೋರು ಯಾರು, ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಕನ್ನಡಿಗರಾಗಿ ಕರ್ನಾಟಕದವರಾಗಿ ಬೇಸರದ ವಿಚಾರ, ಕರ್ನಾಟಕದಲ್ಲಿ ಫ್ಲಡ್ ಬಂದಾಗ ಕೇಂದ್ರದ ಯಾವ ನಾಯಕರು ಬರಲಿಲ್ಲ, ಯಾವ ಅಮಿತ್ ಶಾನೂ ಬರಲಿಲ್ಲ, ಯಾವ ನರೇಂದ್ರ ಮೋದಿನೂ ಬರಲಿಲ್ಲ. ಇದೇ 2018ರಲ್ಲಿ ಕೊಡಗು ಜಲಪ್ರಳಯಕ್ಕೆ ಜಲಸ್ಫೋಟಕ್ಕೆ ಸಿಲುಕಿ ನಲಗಿದಾಗ ಯಾರೂ ಬರಲಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದರು, ವೋಟ್ ಕೇಳಕ್ಕೆ ಬಂದರು, ರೋಡ್ ಶೋ ಮಾಡಿದ್ರು. ಮಣಿಪುರ ಹೊತ್ತು ಉರಿತಿದ್ದಾಗ ಯಾರೂ ಹೋಗಲಿಲ್ಲ. ಇವರಿಗೆ ಸಂಸತ್ ಭವನ ಉದ್ಘಾಟನೆ ಮಾಡೋದು ಹೆಚ್ಚಾಯಿತು. ಮಣಿಪುರದಲ್ಲಿ ಇವತ್ತಿಗೂ ಕೂಡ ಕೋಮು ಗಲಭೆ ನಿಂತಿಲ್ಲ. ಸರ್ಕಾರದ ನಾಯಕರುಗಳ ಮನೆಗೆ ಅಥವಾ ಜನಪ್ರತಿನಿಧಿಗಳ ಮನೆಗೆ ಜನ ನುಗ್ಗಿ ದಂಗೆ ಹೇಳ್ತಿದ್ದಾರೆ. ಒಂದಷ್ಟು ಭಯೋತ್ಪಾದಕರುಗಳು ಕೂಡ ಪರಿಸ್ಥಿತಿಯನ್ನು ವಿಕೋಪಕ್ಕೆ ತಿರುಗುವಂತೆ ಮಾಡ್ತಿದ್ದಾರೆ. ಇದೇ ನರೇಂದ್ರ ಮೋದಿ, ಇದೇ ಅಮಿತ್ ಶಾ ಕರ್ನಾಟಕದಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಕೊಡಗಲಾಗಿರ್ಬೋದು ಪ್ರಳಯ ಆದಾಗ ಯಾವ ವೈಮಾನಿಕ ಸಮೀಕ್ಷೆನೂ ಇಲ್ಲ, ಏನೂ ಇಲ್ಲ. ಕೇಂದ್ರದ ನಾಯಕರುಗಳು ಕರೆ ಮಾಡಿದ್ರು, ಮಾತಾಡಿದ್ರು, ಪರಿಹಾರದ ಕ್ರಮ ಕೇಳಿದ್ರು ಅಂತ. ನಿಜಕ್ಕೂ ಅವ್ರು ಕರೆ ಮಾಡಿದ್ರು, ರಾಜ್ಯದ ನಾಯಕರುಗಳು ಹೇಳ್ಕೊಂಡ್ರೋ ಗೊತ್ತಾಗಲಿಲ್ಲ. ಬಟ್ ಇದೀಗ ಗುಜರಾತ್ ಅವ್ರ ರಾಜ್ಯ ಅಲ್ವಾ, ಹೋಗೋರೆ ಸಮೀಕ್ಷೆ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಭಾರತೀಯನಾಗಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಗೌರವಿಸಬೇಕು, ಖುಷಿ ಪಡಬೇಕು, ಹೌದು ಗುಡ್ ಮೂವ್ ಅಂತ. ಬಟ್ ಕನ್ನಡಿಗರಾಗಿ ಬೇಸರ, ಇಲ್ಲಿ ಯಾರೂ ಕಾಣಿಸಲಿಲ್ಲ. ಇಲ್ಲಿ ಫ್ಲಡ್ ಆದಾಗ ತೀರ್ಕೊಂಡವ್ರು ಯಾರೂ ಮನುಷ್ಯರಲ್ಲ ಅವ್ರಿಗೆ. ಇದು ಕೇಂದ್ರದ, ಇದಕ್ಕೆ ಸರ್ಕಾರ ಎಲೆಕ್ಷನಲ್ಲಿ ಉಲ್ಟಾ ಹೊಡೆದಿದ್ದು ಜನ ಒಂದೇ ಸಲ. ಸಾಕು ನಿಮ್ಮ ಡಬಲ್ ಇಂಜಿನ್ ಅಂದ್ಬಿಟ್ಟು ಕೇಂದ್ರದ ಇಂಜಿನ್ನ ಸ್ಟ್ರಾಂಗ್ ಮಾಡ್ಕೊಂಡು ಒಂದೇ ಟೈರಲ್ಲಿ ಒಂದೇ ಇಂಜಿನಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀರ. ಈ ಕಡೆ ಪಂಚರಾಗಿ ಟ್ಯೂಬ್ ಕಿತ್ಕೊಂಡು ಹೊರಗಡೆ ಬಂದಿರೋ ಯಾವನ್ನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ಜನ ನೀವು ನೋಡ್ಕೊಳ್ಳಿ, ನಮ್ಮ ರಾಜ್ಯದ ನಾವು ನೋಡ್ಕೋತೀವಿ ಅಂತ ಫಲಿತಾಂಶವನ್ನು ಬದಲಾಯಿಸ್ಬಿಟ್ರು. ಇನ್ನು ಮುಂದಿನ ಸುದ್ದಿ, BJP ತನ್ನ ಎದುರಾಳಿಗಳನ್ನು ಚುನಾವಣೆ ಮೂಲಕ ಎದುರಿಸುತ್ತಿಲ್ಲ. ದೇಶದ ಎಲ್ಲ ಕಡೆಗಳಲ್ಲಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಬರುವುದು BJPಯ ಶವಪಟ್ಟಿಗೆಗೆ ಹೊಡೆಯುವ ಕೊನೆಯ ಮೊಳೆಯಾಗಲಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಹೇಳಿದ್ದಾರೆ. ರಾಜಕೀಯ ಹಿತಾಸಕ್ತಿಗಾಗಿ ತನಿಖಾ ಸಂಸ್ಥೆಗಳನ್ನು ಕೇಂದ್ರದ BJP ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಆರೋಪಿಸಿ DMK ನೇತೃತ್ವದ ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟದ ಸದಸ್ಯರು ಕೊಯಮತ್ತೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಈ ಬೆಂಬಲಕ್ಕಾಗಿ ಧನ್ಯವಾದ ಸಲ್ಲಿಸಿದ ಸ್ಟಾಲಿನ್ ಅಲ್ಲಿ ಪ್ರದರ್ಶಿಸಿದ ಏಕತೆ ಹಾಗೆ ಒಗ್ಗಟ್ಟು ಎಲ್ಲ ಕಡೆಯೂ ಹರಡಲಿ ಎಂದಿದ್ದಾರೆ. ವಿಪಕ್ಷಗಳ ಈ ಐಕ್ಯತೆಯುಳ್ಳ ಸುಳ್ಳು ನಿರೂಪಣೆಗಳ ಮೇಲೆ ನಿರ್ಮಿಸಲಾಗಿರುವ BJPಯ ಅಗೋಚರ ಬುನಾದಿಯನ್ನು ಅಲಗಾಡಿಸಲಿದೆ ಎಂದು ಸ್ಟಾಲಿನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಮಗೆ ಹೀನಾಯ ಸೋಲು ಕಾದಿದೆ ಎಂಬ ವಾಸ್ತವ BJPಗೆ ಅರಿವಾಗಿರುವುದರ ಅವರ ಮುಖದಲ್ಲಿ ಪ್ರತಿಫಲಿಸಿದೆ. BJPಯ ವೈಫಲ್ಯಗಳನ್ನು ಮುಚ್ಚಿಡಲು ವಿರೋಧ ಪಕ್ಷಗಳು ರಾಜಕೀಯವಾಗಿ ಎದುರಿಸುವ ಬದಲು ಹೇಡಿತನ ಹಾಗೂ ದರ್ಪದ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ಭಾರತದ ಎಲ್ಲ ಕಡೆಗಳಲ್ಲೂ ವಿಪಕ್ಷಗಳು ಒಗ್ಗಟ್ಟಾಗಿ ಮುಂದೆ ಬರಲಿರುವುದು ನಿರಂಕುಶವಾದಿ BJPಯ ಶವಪಟ್ಟಿಗೆಗೆ ಹೊಡೆಯುವ ಕೊನೆ ಮೊಳೆ ಅಂತ. BJP ಆಲ್ರೆಡಿ ಕರ್ನಾಟಕದಲ್ಲಿ ಸತ್ತಿದೆ ಅಂದರೆ ಸ್ಟಾಲಿನ್ ಅವರು ಹೇಳ್ತಿರೋ ರೀತಿ. ಹಿಂಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ BJPಗೆ ಹಿನ್ನಡೆ ಆಗುತ್ತೆ. ಅಲ್ಟಿಮೇಟ್ ಆಗಿ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆ ಆದಮೇಲೆ ಬರೋ ರಾಜ್ಯಗಳ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಇನ್ನೇನು ಸಾಯ್ತಾ ಇದೆ, ಶವಪಟ್ಟಿಗೆಯಲ್ಲಿ ಮಲಗಿದೆ, ಕೊನೆ ಮೊಳೆ ಹೊಡಿತೀವಿ ಲೋಕಸಭೆಯಲ್ಲಿ. ತನಿಖಾ ಸಂಸ್ಥೆಗಳನ್ನು ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಥರ ಬಳಸ್ಕೊಂಡು ತಮಗಾಗದೇ ಇರೋರ ವಿರುದ್ಧ BJP ಒಂದು ರೀತಿ ಷಡ್ಯಂತ್ರ ಮಾಡಿಕೊಂಡು ಆಡಳಿತ ಮಾಡ್ತಾಯಿದೆ. ಹೀಗಾಗ್ಬಿಟ್ಟು ಅದಕ್ಕೆ ತಕ್ಕ ಉತ್ತರವನ್ನು ಈಗಾಗಲೇ ಕರ್ನಾಟಕದಲ್ಲಿ ಕೊಟ್ಟಾಗಿದೆ. ಮುಂದೆ ತೆಲಂಗಾಣ ಎಲೆಕ್ಷನ್ ಇದೆ, ರಾಜಸ್ಥಾನದ ಎಲೆಕ್ಷನ್ ಇದೆ, ಹಾಗೆಯೇ ಅನಂತರದ ಲೋಕಸಭಾ ಚುನಾವಣೆ ಇದೆ. ಇವೆಲ್ಲದರಲ್ಲೂ ಜನ ಉತ್ತರವನ್ನು ಕೊಡ್ತಾರೆ ಅಂತ ಗುಡುಗಿದ್ದಾರೆ. ವೀಕ್ಷಕರೇ, ಗುಜರಾತ್ನಲ್ಲಿ ನಾವು ಏನೊಂದು ಚಂಡಮಾರುತದ ಎಫೆಕ್ಟನ್ನು ನೋಡಿದ್ವಿ. ಇದೀಗ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಕೂಡ ಇವತ್ತು ಮತ್ತು ನಾಳೆ ಕೂಡ ಸಾಧಾರಣ ಮಳೆ ಕೆಲವು ಕಡೆ ಆಗ್ತಾ ಇದೆ. ಜೂನ್ 19ರಿಂದ 21ರವರೆಗೆ ವ್ಯಾಪಕ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೆಲ ದಿನಗಳ ಹಿಂದೆ ನಗರದ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿದಿತ್ತು. ನಂತರ ಹೊಣ ಹವೆ ಮುಂದುವರೆದಿದೆ. ಕೆಲವೆಡೆ ನೀರಿಗೂ ಹಾಹಾಕಾರ ಉಂಟಾಗಿದ್ದು ಜನರು ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಭಾರಿ ಮಳೆಯಿಂದಾಗುವ ಅನಾಹುತಗಳ ತಡೆಗೆ BBMP ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹಾಗೆ DCM DK ಶಿವಕುಮಾರ್ ಅವರು BBMP ಅಧಿಕಾರಿಗಳೊಂದಿಗೆ ಮಳೆ ಹಾನಿ ಪ್ರದೇಶಗಳನ್ನು ವೀಕ್ಷಣೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಣ್ಣ ಮಳೆಗೂ ನಗರದ ರಸ್ತೆಗಳು ಹೊಳೆಯಂತಾಗುತ್ತವೆ. ಇದರಿಂದ ವಾಹನ ಸವಾರರು, ಪಾದಚಾರಿಗಳು ಪರದಾಡುವಂತಾಗುತ್ತೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಬದಿಯ ಚರಂಡಿಗಳು, ರಾಜಕಾಲುವೆಗಳಲ್ಲಿ ಹೂಳು ತೆರವು ಕಾರ್ಯ ಭರದಿಂದ ಸಾಗಿದೆ. ಇದು ಒಂದು ರೀತಿ ಅಂದರೆ ಬೆಂಗಳೂರಲ್ಲಿ ಒಂದೇ ಒಂದು ರಾತ್ರಿ ಸರಿಯಾಗಿ ಮಳೆ ಹೊಡೆದ್ಬಿಟ್ರೆ ಬೆಳಗಾಗೋತ್ತಿಗೆ ಇಡೀ ರಸ್ತೆಗಳೆಲ್ಲ ಕೆರೆ ಆಗಿಬಿಟ್ಟಿರುತ್ತೆ, ಸ್ವಿಮ್ಮಿಂಗ್ ಪೂಲು.
ಯಾವ್ಯಾವ ಮ್ಯಾನ್ಹೋಲಲ್ಲಿ ಯಾರು ಸಿಲ್ಕೊಂಡು ಜೀವ ಬಿಟ್ಟಿರ್ತಾರೋ, ಯಾವ್ಯಾವ ಮನೆಯೊಳಗೆ ನೀರು ತುಂಬಿರುತ್ತೋ, ಎಸ್ಪೆಷಲಿ ಮಾದೇವಪುರ ಕಡೆ ಅಪಾರ್ಟ್ಮೆಂಟ್ಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿರುತ್ತೆ, ಸೆಲ್ಲಾರ್ ತುಂಬಿ ಫಸ್ಟ್ ಫ್ಲೋರ್ದು ನೀರು ಬಂದುಬಿಟ್ಟಿರುತ್ತೆ. ಹೀಗಾಗಿ ಅದಕ್ಕೂ ಮೊದಲೇ ಮಳೆ ಬರೋ ಸಾಧ್ಯತೆ 19ರಿಂದ 21ಕ್ಕೆ ವ್ಯಾಪಕ ಮಳೆ ಅನ್ನೋ ಮಾಹಿತಿ ಇದೆ ಹವಾಮಾನ ಇಲಾಖೆಯಿಂದಾಗಿ. ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೆ DCM ಆಗಿರುವ DK ಶಿವಕುಮಾರ್ ಈಗಾಗಲೇ ವೀಕ್ಷಣೆಯನ್ನು ಮಾಡಿದ್ರು. ಮಳೆ ಹಾನಿ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಎಲ್ಲೆಲ್ಲಿ ಚರಂಡಿಗಳನ್ನ ಕ್ಲೀನ್ ಮಾಡಬೇಕು, ರಸ್ತೆ ಇಕ್ಕಲಾಗ ಎರಡೂ ಬದಿಯಲ್ಲಿ ಚರಂಡಿ ಇರುತ್ತೆ, ರಸ್ತೆಯಲ್ಲಿ ನೀರು ತುಂಬ್ಕೊಬಿಟ್ಟಿರ್ತವೆ, ಅಲ್ಲೆಲ್ಲ ಯಾವುದೋ ಹಳೆ ಪ್ಲಾಸ್ಟಿಕ್ಕು ಮರದ ಎಲೆಗಳ ಅವು ಸಿಗಾಕೊಂಡು ಅವೆಲ್ಲ ಕ್ಲಿಯರ್ ಮಾಡಿದ್ರೆ ನೀರು ಹೋಗ್ಬಿಡುತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಹೀಗಾಗಿ ಸೂಕ್ತ ಸಿದ್ಧತೆಯನ್ನು BBMP ಕೂಡ ಮಾಡ್ತಾ ಇದೆ. ಬಟ್ ಜನರು ಕೂಡ ಕೇರ್ಫುಲ್ ಆಗಿರಬೇಕು. ಮಳೆ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಓಡಾಡೋದು, ಹೊರಗಡೆ ಬರೋದು, ಅಲ್ಲೇ ಸ್ಕೂಲ್ ಬೇರೆ ಆರಂಭ ಆಗಿದೆ, ಮಕ್ಕಳು ಸೇಫಾಗಿ ಫಸ್ಟ್ ಮನೆಗೆ ಕರ್ಕೊಂಬರಬೇಕು. ಕಚೇರಿಗಳಿಂದ ಮನೆಗೆ ಹೋಗುವಂಥ ದ್ವಿಚಕ್ರ ವಾಹನ ಸವಾರರು ಎಸ್ಪೆಷಲಿ ತುಂಬ ಕೇರ್ಫುಲ್ ಆಗಿರ್ಬೇಕು. ಎಲ್ಲಿ ಹಳ್ಳ ಇರುತ್ತೆ ಏನಂತ ಗೊತ್ತಾಗಲ್ಲ. ಮತ್ತೊಂದು ಕಡೆ ಮಳೆ ಬಂತು ಒಂದು ಮರದ ಕೆಳಗೆ ನಿಂತ್ಕೊಳ್ಳೋದು. ಹೀಗಾಗಿ ಸಾಕಷ್ಟು ಕೇರ್ಫುಲ್ ಆಗಿರಬೇಕು. ಅದಕ್ಕೆ BBMP ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ. ಕಲಿಕೆಗೆ ವಯಸ್ಸು ಎಂಬುದಿಲ್ಲ, ದೇಹಕ್ಕೆ ವಯಸ್ಸಾಗ್ಬೋದು ಹೊರತು ಕಲಿಕಾಸಕ್ತಿಗೆ ವಯಸ್ಸು ಅನ್ನೋದು ಇಲ್ಲ. 81 ವರ್ಷದ ಹಿರಿಯ ನಾಗರಿಕರೊಬ್ಬರು ತೋರಿಸ್ಕೊಟ್ಟಿದ್ದಾರೆ. ವಿಜಯಪುರ ನಗರದ ಪ್ರತಿಷ್ಠಿತ BLDE ಸಂಸ್ಥೆಯ ನರ್ಸಿಂಗ್ ಕಾಲೇಜಿನಲ್ಲಿ ನಡೆಯುತ್ತಿರೋ IGNOU ಎಕ್ಸಾಮ್ ಅಂದರೆ ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ MA ಇಂಗ್ಲೀಷ್ ಅಂತಿಮ ವರ್ಷದ ಪರೀಕ್ಷೆ ಬರೆಯುವ ಮೂಲಕ ನಿಂಗಯ್ಯ ಒಡೆಯರ್ ಗಮನ ಸೆಳೆದಿದ್ದಾರೆ. 81 ವರ್ಷಕ್ಕೆ ನಿಂಗಯ್ಯ ಒಡೆಯರ್ ಅವರ 5ನೇ ಸ್ನಾತಕೋತ್ತರ ಪರೀಕ್ಷೆ ಇದಾಗಿದ್ದು, ಅವರಲ್ಲಿ ಓದಿನ ಬಗ್ಗೆ ಇರುವ ಹಂಬಲ ಮತ್ತು ಇಚ್ಛಾಶಕ್ತಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸೋರಿಗೆ ಮಾದರಿಯಾಗಿದೆ. ಹೌದು ವೀಕ್ಷಕರೇ, ಸಾಕ್ಬಿಡು ಡಿಗ್ರಿ ಆಯ್ತಿದ್ದಂಗೆ ಸರ್ಕಾರದವ್ರು ಬೇರೆ ಏನದು ಕೊಡ್ತಾರಂತ 2 ವರ್ಷ, ಡಿಗ್ರಿ ಆದವ್ರಿಗೆ 3,000, ಡಿಪ್ಲೊಮಾ ಆದವ್ರಿಗೆ 1,500. ಏನೋ ದುಡ್ಡು ತಗೊಂಡು ಏನೋ ಕೆಲಸ ಮಾಡ್ಕೊಳ್ಳೋಣ, ಊರ ಕಡೆ ನೋಡೋಣ. ಎಸ್, ಮನೆಗೆ ಹೋಗೇನೋ ದುಡಿತೀರಾ, ಅಪ್ಪ ಅಮ್ಮಂಗೆ ನೆರವಾಗಿ ನಿಂತ್ಕೊತೀರಾ, ಹೊಲ ಜಮೀನು ಮಾಡ್ತೀರಾ ಅಂದ್ರೆ ಓಕೆ. ಇಲ್ಲೆಲ್ಲ ಡಿಗ್ರಿ ಮಾಡಿದ 3,000 ತಗೊಂಡು MA ಮಾಡ್ತೀನಿ ಅಂತ ಶೋಕಿ ಮಾಡ್ಕೊಂಡು ಇರೋ ಬರೋ ಚಟ ಎಲ್ಲ ಮಾಡ್ಕೊಂಡು ಸಾಕು ಬಿಡುಗರು ಓದೋದು ಯಾಕೆ ಅನ್ನೋರಿಗೆ ಎಲ್ಲರಿಗೂ ಹೇಳ್ತಿಲ್ಲ, ಮಾಡೋರಿಗೆ ಅಂಥವ್ರಿಗೆ ಮಾದರಿ. 85ನೇ ಸ್ನಾತಕೋತ್ತರ ಪರೀಕ್ಷೆ 81 ವರ್ಷಕ್ಕೆ MA ಇಂಗ್ಲೀಷ್ ಎಕ್ಸಾಮ್ ಬರೀತಾ ಇದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಇನ್ನು ಮುಂದಿನ ಸುದ್ದಿ, ರಾಘವೇಂದ್ರ ಸ್ಟೋರ್ ಸಿನಿಮಾ ಬಿಡುಗಡೆ ಹಾಗೂ ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿತಿದ್ದಂತೆ ಅಮೆರಿಕಕ್ಕೆ ಹಾರಿ ಆರಾಮಾಗಿ ಕಾಲ ಕಳೆದಿದ್ದ ನಟ ಜಗ್ಗೇಶ್ ಕೆಲ ದಿನಗಳ ಹಿಂದಷ್ಟೇ ಭಾರತಕ್ಕೆ ಮರಳಿದ್ರು. ಆದರೆ ಇದೀಗ ಜಗ್ಗೇಶ್ ಕಾಲಿನ ಮೂಳೆ ಮುರಿದಿದ್ದು 6 ವಾರಗಳ ವಿಶ್ರಾಂತಿಗೆ ವೈದ್ಯರು ಸೂಚಿಸಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಚಿತ್ರ ಹಂಚಿಕೊಂಡು ಜಗ್ಗೇಶ್ ಮಾಹಿತಿ ನೀಡಿದ್ದಾರೆ. ಕಾಲಿಗೆ ಪ್ಲಾಸ್ಟರ್ ಮಾದರಿ ಬ್ಯಾಂಡೇಜ್ ಹಾಕಲಾಗಿರೋ ಚಿತ್ರವನ್ನು ಟ್ವಿಟರ್ನಲ್ಲಿ ಜಗ್ಗೇಶ್ ಹಂಚಿಕೊಂಡಿದ್ದು, ಸಣ್ಣ ಅಚಾತುರ್ಯ ನಡಿಗೆಯಿಂದ ಪಾದದ ಮೂಳೆ ಮುರಿತ, 6 ವಾರಗಳ ದಿಗ್ಬಂಧನ ನಡಿಗೆಗೆ. ಇನ್ನು 6 ವಾರ ನಡೆಯೋಕ್ಕಾಗಲ್ಲ ಅಂತ ಹಾಕೊಂಡಿದ್ದಾರೆ. ಅವರ ಅಭಿಮಾನಿಗಳಿಗೆ ಒಂದಷ್ಟು ಸ್ನೇಹಿತರಿಗೆ ಆಘಾತ, ಬಟ್ ಏನೂ ಇಲ್ಲ, ಸಣ್ಣ ಫ್ರ್ಯಾಕ್ಚರ್ ಅಂತ ಹೇಳಿದ್ದಾರೆ. ಜಗ್ಗೇಶ್ ಪೋಸ್ಟರ್ಗೆ ಪ್ರತಿಕ್ರಿಯಿಸಿರುವ ಹಲವರು ಗುರುರಾಯರ ದಯೆಯಿಂದ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದ್ದಾರೆ. ಇನ್ನು ಕೆಲವರು ನಮಗೂ ಇದೇ ರೀತಿ ಆಗಿದ್ದನ್ನು ಸಹ ನೆನಪಿಸ್ಕೊಂಡಿದ್ದಾರೆ. ಆದರೆ ಜಗ್ಗೇಶ್ ಕಾಲಿಗೆ ಪೆಟ್ಟಾಗಿರೋ ಬಗ್ಗೆ ಮತ್ತೊಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇತ್ತೀಚೆಗೆ ಅಮೆರಿಕಕ್ಕೆ ಹೋಗಿದ್ದ ಜಗ್ಗೇಶ್ ಅಲ್ಲಿಂದ ವಾಪಸ್ ಬರುವಾಗ ವಿಮಾನದಲ್ಲಿ ಆದ ಘಟನೆಯಿಂದ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ವಿಮಾನ ಬೆಂಗಳೂರು ಭೂಸ್ಪರ್ಶ ಮಾಡುವ ಮುನ್ನ ಜರ್ಕ್ ಹೊಡೆದಿಂದ ಜಗ್ಗೇಶ್ ಕಾಲಿಗೆ ಪೆಟ್ಟಾಗಿದೆ ಎನ್ನಲಾಗುತ್ತಿದೆ. ಜಗ್ಗೇಶ್ ಮಾತ್ರವೇ ಅಲ್ಲದೆ ಅದೇ ವಿಮಾನದಲ್ಲಿದ್ದ ಇನ್ನೂ ಕೆಲವು ಪ್ರಯಾಣಿಕರಿಗೆ ಪೆಟ್ಟಾಗಿದೆ. ಗಗನಸಖಿ ಒಬ್ಬರಿಗೂ ಪೆಟ್ಟಾಗಿದೆ ಎನ್ನಲಾಗ್ತಿದೆ. ಬಟ್ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಏನೇ ಆಗಿರಲಿ, ಬಟ್ ಅವ್ರಿಗೆ ಕಾಲ್ ಫ್ರ್ಯಾಕ್ಚರ್ ಆಗಿರೋದಂತೂ ಸತ್ಯ. ಅವರೇ ಫೋಟೋ ಹಾಕ್ಕೊಂಡಿದ್ದಾರೆ. ಆದಷ್ಟು ಬೇಗ ಪುಣ್ಯ, ಅಷ್ಟಕ್ಕೆ ಮುಗೀತು, ಏನೂ ಆಗಿಲ್ಲ. ಅದು ವಿಮಾನ ಲ್ಯಾಂಡ್ ಆಗುವಾಗ ಜರ್ಕ್ ಆಗಿದ್ದರಿಂದ ಆದ ಘಟನೆಯೇ ಆಗಿದ್ರೆ ಅಷ್ಟಕ್ಕೆ ನಿಂತಿದೆ, ಪುಣ್ಯ ಅಂತ ಹೇಳ್ಬೋದು. ಹೀಗಾಗಿ ಜಗ್ಗೇಶ್ ಆದಷ್ಟು ಬೇಗ ಕ್ಯೂರ್ ಆಗಲಿ ಅಂತ ನಾವು ಕೂಡ ಆಶಿಸೋಣ. ಕೇವಲ ಈಗ ಅವರು ನಟರಷ್ಟೇ ಅಲ್ಲ, ರಾಜ್ಯಸಭಾ ಸದಸ್ಯರು ಕೂಡ ಹೌದು. ಹೀಗಾಗಿ ಆದಷ್ಟು ಬೇಗ ಕ್ಯೂರ್ ಆಗಲಿ. ಅವರಿಂದ ಕೂಡ ಆಗಬೇಕಾಗಿರೋ ಸಾಮಾಜಿಕ ಕೆಲಸಗಳು ಸಾಕಷ್ಟು ಇರುತ್ತೆ. ಇದು ವೀಕ್ಷಕರೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಹೇಗಿರಬೇಕು ಅಥವಾ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಕರ್ನಾಟಕ ಟಿವಿಯ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆ ಮೂಲಕ ಎಲ್ಲ ಸುದ್ದಿಗಳ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.